ಜನವರಿ 5 ನನ್ನ ತಂದೆ ಬೈಕಾಡಿ ಜನಾರ್ದನ ಆಚಾರ್ ಇವರ ಹುಟ್ಟಿದ ದಿನದ ಪ್ರಯುಕ್ತ ನಾವು ಟೌನ್ ಹಾಲಲ್ಲಿ ಕುದ್ಮೂಲ್ ರಂಗರಾವ್ ಪುರಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ತಂದೆ ಶಿಕ್ಷಕರಾಗಿ, ಮಾರ್ಗದರ್ಶಕರಾಗಿ, ಓರ್ವ ಉತ್ತಮ ಮಾನವ ಸಂಪನ್ಮೂಲ ತರಬೇತುದಾರರಾಗಿ ಪ್ರಸಿದ್ಧರಾದವರು. ಅವರ ನೆನಪಿನಲ್ಲಿ ಪ್ರತಿ ವರ್ಷ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ನಾವು ಗುರುತಿಸಿ ಸನ್ಮಾನವನ್ನು ಮಾಡಿ ಬೈಕಾಡಿ ಜನಾರ್ದನ ಆಚಾರ್ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದೇವೆ. ಇದು 5ನೇ ವರ್ಷದ ಕಾರ್ಯಕ್ರಮ ಮತ್ತು ಬೈಕಾಡಿ ಜನಾರ್ದನ ಆಚಾರ್ ನನ್ನ ತಂದೆಯ 75ನೇ ಹುಟ್ಟಿದ ದಿನ. ಇದಕ್ಕಾಗಿ ನಾವು ಏನಾದರೂ ವಿಶೇಷ ಮಾಡಬೇಕಂತ ಆಲೋಚನೆ ಮಾಡಿದಾಗ ಇಲ್ಲಿ ಒಬ್ಬ ಹಿರಿಯ ಸಾಧಕ ಶ್ರೀಯುತ ಉಳ್ಳಾಲ್ ಮೋಹನ್ ಕುಮಾರ್, ಖ್ಯಾತ ಭರತನಾಟ್ಯ ಕಲಾವಿದರು ಮತ್ತು ಗುರುಗಳು, ಮಹಾಗುರುಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಅವರಿಗೆ ಜೀವಮಾನ ಸಾಧನಾ ಪುರಸ್ಕಾರವನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಅದೇ ರೀತಿ ತಂದೆಯ ವಿದ್ಯಾರ್ಥಿ ಶ್ರೀ ಅರವಿಂದ್ ಕುಡ್ಲಾ, ಇವ ಈಗ ಶಿಕ್ಷಕ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ, ಕಲಾವಿದ ಕೂಡ ಹೌದು. ಅದೇ ರೀತಿ ಯುವ ಸಾಧಕ, ಯುವ ಪುರಸ್ಕಾರ ನೀಡಿ ಅವರನ್ನು ಗೌರವಿಸಲಿದ್ದೇವೆ. ಈ ವರ್ಷ ನಮಗೆ ನಮ್ಮದು ರೂವಾರಿ ಅಂತ ಒಂದು ಆನ್ಲೈನ್ ಪತ್ರಿಕೆ ಇದೆ, ಕಲೆ ಮತ್ತು ಸಾಹಿತ್ಯಕ್ಕೆ ಮೀಸಲಾಗಿಟ್ಟಂತಹ ಪತ್ರಿಕೆ ರೂವಾರಿ.com. ಅದರಿಂದ ನಾವೊಂದು ಈ ಕರಾವಳಿ ಭಾಗದ ಸಾಧಕ ನೃತ್ಯ ಗುರುಗಳ ಒಂದು ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಇದೇ ದಿನ ಶ್ರೀಯುತ ಡಾಕ್ಟರ್ ಮೋಹನ್ ಆಳ್ವ ಅವರು ಇದು ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ನಮ್ಮೊಂದಿಗೆ ವೇದಿಕೆಯಲ್ಲಿ ಸುನಿಲ್ ಕುಮಾರ್ ವಿ ಕಾರ್ಕಳ, ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್, ಡಾಕ್ಟರ್ ರಾಮಕೃಷ್ಣ ಆಚಾರ್, ಲಯನ್ ಸುಧಾಕರ್ ಆಚಾರ್ಯ ಇವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮಂಡ್ಯ ರಮೇಶ್ ಅವರ ನೇತೃತ್ವದ ನಟನ ರಂಗಶಾಲೆ ಮೈಸೂರು ಇದರ ಭಾಸ ಪಂಚಕ ಅಂತ ಹೇಳುವಂತಹ ಒಂದು ವಿಶೇಷ ನಾಟಕ ಪ್ರದರ್ಶನ ಕೂಡ ಆಯೋಜಿಸಿದ್ದೇವೆ. ಉಚಿತ ಪ್ರವೇಶವಿದೆ. ಇದಕ್ಕಾಗಿ ತಮ್ಮೆಲ್ಲರ ಸಹಕಾರ ನಮಗೆ ಬೇಕು. ಇದನ್ನು ದಯವಿಟ್ಟು ಈ ಮಾಹಿತಿಯನ್ನು ಎಲ್ಲರಿಗೆ ಬಿತ್ತರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತಹ ಭಾರ ನಿಮ್ಮ ಹೆಗಲ ಮೇಲೆ ಕೂಡ ಇದೆ ಅಂತ ಹೇಳಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಈ ಸತಿ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವವರು ಶ್ರೀ ರಮೇಶ್ ಕಲ್ಮಾಡಿ ಅವರು. ಜನಪದ ಕ್ಷೇತ್ರದಲ್ಲಿ ಬಹು ದೊಡ್ಡ ಸಾಧನೆ ಮಾಡಿದಂತಹ ಇವರು ತಂದೆಯ ಆಪ್ತರು ಕೂಡ ಹೌದು. ಆದ ಕಾರಣ ಈ ಬಾರಿಯ ಬೈಕಾಡಿ ಜನಾರ್ದನ ಆಚಾರ್ ಪ್ರಶಸ್ತಿಯನ್ನು ಶ್ರೀಯುತ ರಮೇಶ್ ಕಲ್ಮಾಡಿ ಇವರಿಗೆ ನೀಡಿ ಗೌರವಿಸಲಿದ್ದೇವೆ. ಅದೇ ರೀತಿ ಪ್ರೆಸ್ ನೋಟಲ್ಲಿ ನಿಮಗೆ ನಾವು ವರ್ಷ ಆನ್ಲೈನ್ ಕಾಂಪಿಟಿಷನ್ಸ್ ಮಾಡ್ತಾ ತಂದೆ ಉತ್ತಮ ವಾಗ್ಮಿ ಆಗಿದ್ರು. ಹಾಗೆ ನಾವು ಮಕ್ಕಳಿಗೂ ಅಥವಾ ಪ್ರತಿಯೊಬ್ಬರಿಗೂ ಕೂಡ ಅವರು ಹುರಿದುಂಬಿಸ್ತಾ ಇದ್ರು. ಅಂದ್ರೆ ವೇದಿಕೆ ಮೇಲೆ ಬಂದು ಮಾತಾಡಬೇಕು, ಸಂವಹನಶೀಲತೆಯನ್ನು ಬೆಳೆಸಿಕೊಳ್ಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಾವು ವಾಗ್ಮಿ ಅಂತ ಆನ್ಲೈನ್ ಕನ್ನಡ ಭಾಷಣ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇವೆ. ರಾಜ್ಯದಾದ್ಯಂತ ಪಾರ್ಟಿಸಿಪೇಟ್ ಮಾಡ್ತಾ ಬಂದಿದ್ದಾರೆ ಇದಕ್ಕೆ. ಈ ವರ್ಷ ಕೂಡ ಕಾಂಪಿಟಿಷನ್ ಆದ ಮತ್ತು ಅದರ ವಿಜೇತರ ಪಟ್ಟಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಇನ್ನೊಂದು ಕಾಂಪಿಟಿಷನ್ ಪುಟ್ಟ ಮಕ್ಕಳಿಗೆ ಕಥಾನಕ ಅಂತ ಹೇಳುವಂತ ಆನ್ಲೈನ್ ಕನ್ನಡ ಕಥಾ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಅದರದ್ದು ಕೂಡ ವಿಜೇತರ ಹೆಸರುಗಳು ನಿಮ್ಮ ಇದರಲ್ಲಿ ಕೊಟ್ಟಿದ್ದೇವೆ ನಿಮಗೆ ಆಲ್ರೆಡಿ. ಅದೇ ರೀತಿ ಕಾರ್ಯಕ್ರಮದ ವಿವರಗಳನ್ನು ಕೂಡ ಕೊಟ್ಟಿದ್ದೇವೆ. ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ, ಇದನ್ನು ದಯವಿಟ್ಟು ಆದಷ್ಟು ಜನರಿಗೆ, ಕಲಾಸಕ್ತರಿಗೆ ಮುಟ್ಟುವಂತೆ ನಮಗೆ ಸಹಕರಿಸಬೇಕಾಗಿ